स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। अस्सलाम वालेकुम, ಎಲ್ಲರಿಗೂ ನಮಸ್ಕಾರ। 15 अगस्त की सबको मुबारकबाद देती हूँ। शुक्रिया, धन्यवाद। 28ನೇ ಸ್ವಾತಂತ್ರ್ಯ ಉತ್ಸವ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು। ನಾವು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಆಯುಕ್ತರು, ಪೂಜ್ಯ ಮಹಾಪೌರರು, ಉಪಮಹಾಪೌರರು ನಮ್ಮ ಕಚೇರಿಯಲ್ಲಿ ಹಾಗೂ ಗಾಂಧಿ ಚೌಕಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಸರ್ಕಲಲ್ಲಿ, ಅಂಬೇಡ್ಕರ್ ಸರ್ಕಲ್ನಲ್ಲಿ ಧ್ವಜಾರೋಹಣೆ ಮಾಡಿ ಇವತ್ತೆಲ್ಲರೂ ಅಂಬೇಡ್ಕರ್ ಇದಕ್ಕೆ ನಾವು ಸ್ಟೇಡಿಯಂಗೆ ಹೊರಟಿದ್ದೀವಿ। ಇವತ್ತೆಲ್ಲರಿಗೆ ದೇಶ ಎಲ್ಲ ಸ್ವಾತಂತ್ರ್ಯ ಉತ್ಸವ ಎಂಜಾಯ್ ಮಾಡ್ತಿದ್ದಾರೆ। ನಾವೆಲ್ಲ ವಿಜೃಂಭಣೆಯಿಂದ ಪ್ರತಿಯೊಂದು ಏರಿಯಾನಲ್ಲಿ ಕೂಡ ನಾವು ಮಾಡಬೇಕಾಗಿದೆ। ತಮ್ಮೆಲ್ಲರಿಗೂ ಇವತ್ತು ನಾನು ಎಲ್ಲರಿಗೆ ಈ ದೇಶದ ಸ್ವಾತಂತ್ರ್ಯ 78 ವರ್ಷ ಆದರೂ ಕೂಡ ನಾವೆಲ್ಲರೂ ಕೂಡಿ ಒಂದು ಭಾವೈಕ್ಯತೆಯಿಂದ ಒಂದು ಯಾವುದೇ ಭೇದ ಭಾವ ಇಲ್ಲದ ಸ್ವಾತಂತ್ರ್ಯ ಆಚರಣೆ ಮಾಡ್ಕೊತ ಬಂದಿದ್ದೀವಿ। ಮುಂದಾದರೂ ಇದೇ ಥರ ನಾವು ಮಾಡಬೇಕಾಗಿದೆ। ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನ ಮಾಡ್ಯಾರ, ಅದ್ರ ಪ್ರಕಾರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ। ಉನ್ನತ ಮಟ್ಟಿಗೆ ನಮ್ಮ ದೇಶ ಬೆಳಿಬೇಕಾದ್ರೆ ನಾವೆಲ್ಲರೂ ಕೂಡಿ ಒಂದಾಗಿ ಒಕ್ಕೂಟಾಗಿ ಯಾವ ಈ ಥರ ನಾವು ಧ್ವಜಾರೋಹಣೆ ಮಾಡಿ ಒಂದು ಸ್ವಾತಂತ್ರ್ಯ ಉತ್ಸವವನ್ನು ಮಾಡ್ತಾಯಿದ್ದೀವಿ, ಅದೇ ಥರ ಮುಂದಾದರೂ ನಾವು ಡೆವಲಪ್ಮೆಂಟ್ ಸಲುವಾಗೂ ಕೂಡ ಈ ಥರ ಕೆಲಸ ಮಾಡಬೇಕಾಗಿದೆ। ಎಲ್ಲರಿಗೆ ಶುಭಾಶಯಗಳು ಹೇಳ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ। ಎಲ್ಲರಿಗೂ ನಮಸ್ಕಾರ। ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಹಿರಿಯರ ಬಲಿದಾನದಿಂದ ಅವರನ್ನು ನಾವು ಸ್ಮರಿಸುವ ದಿನ ಇವತ್ತಿನ ದಿವಸ ಆಗಿದೆ। ಇನ್ನು ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಮ್ಮ ಪಾಲಿಕೆಯ ಎಲ್ಲ ಅನೇಕ ಯೋಜನೆಗಳನ್ನು ತಂದು ಅಭಿವೃದ್ಧಿನ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ। ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅವರ ನಾವೇನಾದರೂ ನಿಟ್ಟುಸಿರು ಬಿಡ್ತಿದ್ದೀವಿ ಅಂತ ಅಂದರೆ ಹಿರಿಯರ ಬಲಿದಾನ ಅವತ್ತು ಕಾರಣ। ಆದ್ದರಿಂದ ನಾವು ಅವರನ್ನು ನೆನೆಸ್ಕೊಳ್ಬೇಕಾದಂಥ ದಿವಸ ಇವತ್ತು ಅಂತ ಹೇಳ್ತಾ, ಇನ್ನೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ। ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ। ಈಗಾಗಲೇ ನಮ್ಮ ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರು ಹಾಗೂ ನಗರಸಭೆಯ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ನಮ್ಮ ಗೌರವಾನ್ವಿತ ಸಹೋದರ ಆಯುಕ್ತರು ಎಲ್ಲರೂ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಗೌರವಾರ್ಪಣೆ ಮಾಡಿ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಸ್ತಾ ಇರೋದು ಇದೊಂದು ವಿಶೇಷತೆ ಇದೆ। ಯಾಕೆಂದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು ಎಲ್ಲ ಹೋರಾಟಗಾರರ ಪ್ರತಿಫಲವಾಗಿ ನಾವು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ। ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛಾಚಾರ ಅಲ್ಲ, ಸ್ವಾತಂತ್ರ್ಯ ಅಂದರೆ ನಮಗೆ ನಾವೇ ರೂಪಿಸಿಕೊಂಡ ನಿಯಮಗಳಿಗೆ ನಾವೇ ಬದ್ಧರಾಗಿ ಬದುಕೋದು ಸ್ವಾತಂತ್ರ್ಯ। ಅಂತ ಸ್ವಾತಂತ್ರ್ಯವನ್ನ ನಮ್ಮ ಹಿರಿಯರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ। ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದಂಥ ಎಂ ಬಿ ಪಾಟೀಲ್ರು ಹೊಸ ಹೊಸ ಕನಸು ಯೋಜನೆಗಳು ಏನಿದಾವೆ ನಾಡಿಗಾಗಿ ಮತ್ತು ನಾಡಿನ ಮಕ್ಕಳಿಗಾಗಿ, ನಾಡಿನ ಜನರಿಗಾಗಿ ಏನೇನು ಮಾಡಬೇಕು ಅನ್ನೋದ್ರ ಕುರಿತು ತಮ್ಮ ಕನಸುಗಳನ್ನು ಹಂಚಿಕೊಳ್ಳಲಿದ್ದಾರೆ। ಪೂಜ್ಯ ಮಹಾಪೌರರು ಹಾಗೂ ಉಪಮಹಾಪೌರರು, ಆಯುಕ್ತರು, ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರ ಜೊತೆಗೆ ನಾನು ಕೂಡ ಇಲ್ಲಿ ಪಾಲ್ಗೊಂಡಿರೋದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ। ಅಕ್ಷರ, ದೃಶ್ಯ ಮಾಧ್ಯಮ ಹಾಗೂ ಇಲ್ಲಿ ಉಪಸ್ಥಿತರಿರೋ ನನ್ನ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ। ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ನಮ್ಮ ಮಹಾನಗರ ಪಾಲಿಕೆಯ ಹೃದಯ ಭಾಗಂತ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪೂಜ್ಯ ಮಹಾಪೌರರು ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ನಿರ್ವಹಿಸಿ ಎಲ್ಲ ನಗರದ ಜನತೆಗೆ ಇವತ್ತು ಅವರು ಸ್ವಾತಂತ್ರ್ಯೋತ್ಸವ ಶುಭಾಶಯ ಹೇಳುವ ಮೂಲಕ ಇವತ್ತು ಸಹಿತ ಅಂಬೇಡ್ಕರ್ ವೃತ್ತದಲ್ಲಿ
ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇಲ್ಲಿ ಪೂಜ್ಯ ಉಪಮಹಾಪೌರರು ಧ್ವಜಾರೋಹಣ ನೆರವೇರಿಸಿ ಅವರೂ ಸಹಿತ ನಗರದ ಜನರಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ಶುಭಾಶಯ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾಧ್ಯಮದ ಮೂಲಕ ಏನು ಪಾಲಿಕೆ ಎಲ್ಲ ಸಾರ್ವಜನಿಕರಿಗೆ ಅವರಿಗೆ ಸ್ವಾತಂತ್ರ್ಯ ಶುಭಾಶಯಗಳನ್ನು ಹೇಳುತ್ತಾ, ಈಗಾಗಲೇ ಎಲ್ಲರೂ ಹೇಳಿದಂಗೆ ಏನು ಈ ಹಿಂದೆ ಬಾಲ ಗಂಗಾಧರ ತಿಲಕ್ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು ಎಲ್ಲ ಮಹನೀಯರ ಒಂದು ತ್ಯಾಗ ಬಲಿದಾನದಿಂದ ನಾವು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ವಿ. ಅದಕ್ಕಾಗಿ ಎಲ್ಲರಿಗೂ ಒಂದು ಸ್ವಾತಂತ್ರ್ಯೋತ್ಸವ ನಿಮಿತ್ತ ಅವರೆಲ್ಲ ನಾವು ನೆನಪಿಸಿ ಅವ್ರಿಗೊಂದು ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೊಂದು ಗೌರವಿಸ್ತಾ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಇದ್ವಿ. ಮತ್ತೊಮ್ಮೆ ಎಲ್ಲರಿಗೂ ಒಂದು ಸ್ವಾತಂತ್ರ್ಯೋತ್ಸವ ಶುಭಾಶಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.